ಲೈಂಗಿಕ ಸಂಪರ್ಕ ಸಾಧಿಸಿದ್ದೀರಿ ಅಂತ ಯಾರಿಗೂ ಹೇಳೋದಿಲ್ಲ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಖಾಸಗಿ ವಿಚಾರ. ಆದ್ರೆ ತೆಲುಗಿನ ಆಂಕರ್, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ತನ್ನ ತೀರಾ ವೈಯಕ್ತಿಕ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಹಾಗಾದ್ರೆ ಆ ನಿರೂಪಕಿ ಯಾರು? ಯಾಕೆ ಆ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಶೃಂಗಾರ ಅನ್ನೋದು ನಮ್ಮಲ್ಲಿ ತುಂಬಾ ವೈಯಕ್ತಿಕ ವಿಚಾರ. ಇದರ ಬಗ್ಗೆ ಯಾರು ಬಹಿರಂಗವಾಗಿ ಮಾತನಾಡಲ್ಲ. ಯಾಕಂದ್ರೆ ಭಾರತದಂತಹ ದೇಶದಲ್ಲಿ ಶೃಂಗಾರದ ಬಗ್ಗೆ ಒಂದು ಮಡಿವಂತಿಕೆ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಕಾರಣಕ್ಕೋ ಏನೋ ಈ ಶೃಂಗಾರದ ವಿಚಾರ ಮುಕ್ತವಾಗಿ ಚರ್ಚೆ ಆಗ್ತಿದೆ. ಅದು ತಪ್ಪಾ ಅಂದ್ರೆ ಅಲ್ಲ. ಸೆಕ್ಸ್ ಎಜುಕೇಶನ್ ಬಗ್ಗೆ ನಮ್ಮಲ್ಲಿ ಕೊರತೆ ಇದೆ, ಹೀಗಾಗಿ ಇದರ ಬಗ್ಗೆ ಮಾತಾಡೋದು ತಪ್ಪಲ್ಲ ಅನ್ನೋ ವಾದವೂ ಇದೆ. ಆದ್ರೆ ನಮ್ಮ ನೆರೆಯ ಆಂಧ್ರದ ಆಂಕರ್ ಒಬ್ರು ತಮ್ಮ ಬಾಡಿ ಕೌಂಟ್ ಬಹಿರಂಗಪಡಿಸಿದ್ದಾರೆ. ಅವ್ರು ಯಾರು ಅಂತ ಹೇಳೋಕು ಮುಂಚೆ ಈ ಬಾಡಿ ಕೌಂಟ್ ಬಗ್ಗೆ ಮಾತನಾಡೋಣ. ನೋಡಿ, ಈ ಬಾಡಿ ಕೌಂಟ್ ಅಂದ್ರೆ ಸಾಮಾನ್ಯವಾಗಿ ದೇಹಗಳ ಎಣಿಕೆ ಅಂತ ಅರ್ಥ. ಆದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕಾರಣದಿಂದಲೋ ಅಥವಾ ಈಗಿನ ಯುವ ಜನತೆ ಬಾಡಿ ಕೌಂಟ್ಗೆ ಬೇರೆಯದ್ದೇ ಅರ್ಥ ಕೊಟ್ಟಿದ್ದಾರೆ. ಆ ಅರ್ಥ ಏನಪ್ಪಾ ಅಂದ್ರೆ ಓರ್ವ ಮಹಿಳೆ ಅಥವಾ ಓರ್ವ ಪುರುಷ ಎಷ್ಟು ಜನರ ಜೊತೆ ಲೈಂಗಿಕ ಸಂಪರ್ಕ ಸಾಧಿಸಿದ್ದಾರೆ ಅನ್ನೋದ್ರ ಲೆಕ್ಕ ಆಗಿದೆ. ಈಗಿನ ಯುವ ಜನತೆ ಯಾವುದೇ ಎಗ್ಗು ಸಿಗ್ಗು ಇಲ್ದೆ ಈ ಬಗ್ಗೆ ಮಾತನಾಡ್ಬಿಡ್ತಾರೆ, ಕಾಮಿಡಿ ಮಾಡ್ಕೊಳ್ತಾರೆ. ಅದರಂತೆ ಇದೀಗ ಯುವ ಆಂಕರ್ ಕೂಡ ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ತಮ್ಮ ಬಾಡಿ ಕೌಂಟ್ ಬಹಿರಂಗಪಡಿಸಿದ್ದಾರೆ. ಅಂದ ಹಾಗೆ ಆಕೆ ಹೆಸರು ವಿಷ್ಣುಪ್ರಿಯಾ. ತೆಲುಗು ಕಿರುತೆರೆಯಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ತೆಲುಗು ಬಿಗ್ ಬಾಸ್ ಶೋನಲ್ಲೂ ಕಾಣಿಸ್ಕೊಂಡಿದ್ರು. ಇದೀಗ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದು ಮಾತನಾಡ್ತಾ ತಮ್ಮ ಬಾಡಿ ಕೌಂಟ್ ಬಹಿರಂಗಪಡಿಸಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಅಸಲಿಗೆ ಆಗಿದ್ದೇನು? ನೋಡಿ, ಇತ್ತೀಚೆಗೆ ಈ ವಿಷ್ಣುಪ್ರಿಯಾ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದಿದ್ರು. ಆಗ ಈ ಲೈವ್ ನೋಡ್ತಿದ್ದ ಅಭಿಮಾನಿಗಳು ಕಮೆಂಟ್ಸ್ ಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದೇ ರೀತಿ ಬಾಡಿ ಕೌಂಟ್ ಪ್ರಶ್ನೆ ಬಂದಾಗ ವಿಷ್ಣುಪ್ರಿಯಾ 5 ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಒಂದಿಷ್ಟು ಮಂದಿ ಒಂದು ವೈಯಕ್ತಿಕ ವಿಚಾರ, ಆದ್ರೂ ಈ ರೀತಿ ಬಾಡಿ ಕೌಂಟ್ ಹೇಳೋದಕ್ಕೆ ಧೈರ್ಯ ಬೇಕು, ಜೊತೆಗೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಿದ್ರೆ, ಮತ್ತೊಂದಿಷ್ಟು ಮಂದಿ ಜನರ ಮೇಲೆ ಪ್ರಭಾವ ಬೀರುವ ಆಂಕರ್ ಈ ರೀತಿಯಾಗಿ ಹೇಳೋದು ಎಷ್ಟು ಸರಿ, ಇದು ಅಭಿವ್ಯಕ್ತಿಯ ಸ್ವತಂತ್ರವಲ್ಲ ಅಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ತೀರಾ ವೈಯಕ್ತಿಕ ವಿಚಾರವನ್ನ ಹಂಚಿಕೊಳ್ಳೋದು ಎಷ್ಟು ಸರಿ? ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಇತ್ತೀಚೆಗೆ ಈ ವಿಷ್ಣುಪ್ರಿಯಾ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದಿದ್ರು. ಆಗ ಈ ಲೈವ್ ನೋಡ್ತಿದ್ದ ಅಭಿಮಾನಿಗಳು ಕಮೆಂಟ್ಸ್ ಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದೇ ರೀತಿ ಬಾಡಿ ಕೌಂಟ್ ಪ್ರಶ್ನೆ ಬಂದಾಗ ವಿಷ್ಣುಪ್ರಿಯಾ 5 ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಒಂದಿಷ್ಟು ಮಂದಿ ಒಂದು ವೈಯಕ್ತಿಕ ವಿಚಾರ, ಆದ್ರೂ ಈ ರೀತಿ ಬಾಡಿ ಕೌಂಟ್ ಹೇಳೋದಕ್ಕೆ ಧೈರ್ಯ ಬೇಕು, ಜೊತೆಗೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಿದ್ರೆ, ಮತ್ತೊಂದಿಷ್ಟು ಮಂದಿ ಜನರ ಮೇಲೆ ಪ್ರಭಾವ ಬೀರುವ ಆಂಕರ್ ಈ ರೀತಿಯಾಗಿ ಹೇಳೋದು ಎಷ್ಟು ಸರಿ, ಇದು ಅಭಿವ್ಯಕ್ತಿಯ ಸ್ವತಂತ್ರವಲ್ಲ ಅಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ತೀರಾ ವೈಯಕ್ತಿಕ ವಿಚಾರವನ್ನ ಹಂಚಿಕೊಳ್ಳೋದು ಎಷ್ಟು ಸರಿ? ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ.